ಹರೇ ಕೃಷ್ಣ, ನಮಸ್ತೆ. ನಾನು ನಿಮ್ಮ ಶ್ರುತಿ, ರೇಖಿ ಗ್ರ್ಯಾಂಡ್ ಮಾಸ್ಟರ್, ಹಾಗೆ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಮತ್ತು ನಿಮ್ಮ ಮೈಂಡ್ ಟ್ರೈನರ್ ಕೂಡ ಹೌದು. ಓಕೆ, ನನಗೆ ಎಲ್ಲ ತುಂಬ ಜನ ನಾನು ಕ್ರಿಸ್ಟಲ್ದು ಒಂದು ಸೆಷನ್ ಇದೆ, ಫ್ರೀ ಸೆಷನ್ ಇದೆ, ಭಾಗವಹಿಸಿ ಅಂತ ಹೇಳಿದಾಗ ನಾನು ಒಂದು ಮೆಸೇಜ್ನ ಸ್ಟೇಟಸ್ಗೆ ಹಾಕಿದಾಗ ತುಂಬ ಜನ ಏನು ಮಾಡಿದ್ರಿ ಅಂತಂದರೆ ಎನ್ಕ್ವೈರಿ ಮಾಡ್ಕೊಂಡು ಕ್ಲಾಸ್ಗೂ ಅಟೆಂಡ್ ಆದ್ರಿ. ಅದ್ರ ಜೊತೆಗೆ ಕೆಲವರು ಮಿಸ್ಕಮ್ಯುನಿಕೇಷನಿಂದ ಟೆಕ್ನಿಕಲ್ ಇಶ್ಯೂಸಿಂದ ಜಾಯಿನ್ ಆಗೋಕ್ಕಾಗಲಿಲ್ಲ. ಆದರೆ ಇಮಿಡಿಯೇಟ್ಲಿ ನಾನು ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ನನಗೆ ಟೆಕ್ಸ್ಟ್ ಮಾಡ್ತಾ ಇದ್ದೀರಾ. ಸೊ ನಾನು ಆಲ್ರೆಡಿ ಇದನ್ನು ತೊಗೊಂಡ್ಬಿಟ್ಟಿದ್ದೀನಿ, ಆದರೆ ನನಗೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಬಟ್ ನಾನು ಎಲ್ಲೋ ನೋಡಿದೆ ಇದನ್ನು ಹಾಕ್ಕೊಂಡ್ರೆ ಒಳ್ಳೆಯದಾಗತ್ತೆ ಅಂತ ಹೇಳಿ, ಅದ್ರ ಮೇಲೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಡಿಫ್ರೆನ್ಸ್ ಅನಿಸಿಲ್ಲ ಅಂತ ಹೇಳಿ ತುಂಬ ಜನ ಮೆಸೇಜ್ನ ಮಾಡ್ತಾ ಇದ್ದೀರಾ. ಇಲ್ಲ, ನಾನು ಏನು ಹಾಕ್ಕೊಂಡ್ರು ನನಗೇನು ವರ್ಕೇ ಆಗಿಲ್ಲಪ್ಪ ಅಂತ ಹೇಳಿ ತುಂಬ ಜನನು ಹೇಳ್ತಾ ಇದ್ದೀರಾ. ಸೊ ಯಾಕೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗತ್ತೆ? ನಾನು ತುಂಬ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ವ. ನನಗಂತೂ ತುಂಬ ಜನ ಕೇಳ್ತಾರೆ. ಹೇಗೆ ಕೇಳ್ತಾರೆ ಅಂತಂದರೆ, ನೀನು ಇಷ್ಟೊಂದು ಹಾಕ್ಕೊಂಡಿದೀಯಾ, ಎಷ್ಟು ಚೆನ್ನಾಗಿ ಅನಿಸುತ್ತೆ, ಬಟ್ ನೀನು ನಮ್ಗೆ ಇದ್ರ ಬಗ್ಗೆ ಹೇಳು, ನಂಗೆ ಗೊತ್ತಿಲ್ಲ ಅಂತಲೂ ತುಂಬ ಜನ ಕ್ಯೂರಿಯಸ್ ಆಗಿ ಕೇಳ್ತಾ ಇದ್ದೀರಾ. ಸೊ ಇವತ್ತು ಅದ್ರ ಬಗ್ಗೆನೇ ನಾನು ಒಂದು ಶಾರ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಹೇಗೆ ಅಂತಂದರೆ, ಯಾಕೆ ಎಲ್ಲರಿಗೂ ಇದು ವರ್ಕ್ ಆಗಲ್ಲ, ಇವನ್ ನಿಮಗೆ ಯಾಕೆ ವರ್ಕ್ ಆಗಲ್ಲ ಅಂತಂದರೆ, ನಮ್ಮ ಚಕ್ರಗಳಲ್ಲಿ ಬ್ಲಾಕೇಜಸ್ ಇದ್ದಾಗ ಈ ಚಕ್ರಗಳು ಅದರ ಪವರ್ ಕಡಿಮೆ ಆಗುತ್ತೆ. ಓಕೆನಾ? ನಿಮಗೆ 90% ನೀವು 50% ಅಥವಾ 90% ರಿಸಲ್ಟ್ ಬೇಕು ಅಂತ ಹೇಳಿ ಇದನ್ನು ಹಾಕ್ಕೊಂಡಿದ್ರೆ, ನಿಮ್ಮ ಚಕ್ರಗಳಲ್ಲಿ ಬ್ಲಾಕೇಜಸ್ ಇತ್ತು ಅಂತಂದರೆ ಇದು ಅದನ್ನು ದಾಟ್ಕೊಂಡು ಬರೋದಕ್ಕೆ ಮಿನಿಮಮ್ ಒಂದು 10% ವರ್ಕ್ ಆಗ್ಬೋದು. ಒಂದು ರೀಸನ್. ಸೆಕೆಂಡ್ ಅಂದರೆ, ನಿಮ್ಮ ಈ ಕ್ರಿಸ್ಟಲ್ಗಳು ಏನು ಮಾಡುತ್ತೆ ಅಂತಂದರೆ, ನಿಮ್ಮ ಗ್ರಹಗತಿಗಳನ್ನು ಜೊತೆಗೆ ನಿಮ್ಮ ಜಾತಕದಲ್ಲಿರುವಂತಹ ಗ್ರಹಗಳನ್ನು ನಿಮ್ಮ ಬಾಡಿಯಲ್ಲಿ ಆ್ಯಕ್ಟಿವೇಟ್ ಮಾಡುತ್ತೆ, ನಿಮ್ಮ ಮೇಲೆ ಆ್ಯಕ್ಟಿವೇಟ್ ಮಾಡುತ್ತೆ. ಅಂದರೆ ನಿಮಗೆ ಕೆಲವೊಂದು ಬೇಡವಾಗಿರೋಂತಹ ಗ್ರಹಗಳು ಇರುತ್ತೆ, ಅದ್ರ ಪವರ್ ಬೇಡ, ನಿಮಗೆ ಬೇಕಾಗಿರಲ್ಲ. ಬಟ್ ಅದ್ರ ಎನರ್ಜಿನೂ ಕೂಡ ಆ್ಯಕ್ಟಿವೇಟ್ ಆದಾಗ ನೀವು ಇದರ ಪಾಸಿಟಿವ್ ಎನರ್ಜಿನ ತಗೊಳ್ಳೋದಿರಲಿ, ಜೊತೆಗೆ ಇದ್ರ ಜೊತೆಗೆ ನೆಗೆಟಿವ್ ಎನರ್ಜಿನೂ ಕೂಡ ನಿಮಗೆ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀರಾ. ಅರ್ಥ ಆಗ್ತಾ ಇದೆಯಾ? ಸೊ ಯಾರೆಲ್ಲ ಸುಮ್ಮನೆ ಬ್ಲೈಂಡಾಗಿ ಒಂದು ಅಡ್ವರ್ಟೈಸಲ್ಲಿ ನೋಡಿದೆ, ಯಾರೋ ಹಾಕ್ಕೊಂಡಿರೋದು ನೋಡಿದೆ, ಅದು ನನಗೂ ವರ್ಕ್ ಆಗತ್ತೆ, ನಿಮಗೆ ಏನು ಬೇಕು ಮೊದಲು ನಮ್ಮ ಜೊತೆ ಡಿಸ್ಕಸ್ ಮಾಡಿ. ನಾವು ಅದಕ್ಕೆ ಅಂತಲೇ ವರ್ಷಗಟ್ಟಲೆ ಫೀಸ್ ಪೇ ಮಾಡಿಬಿಟ್ಟು ಕಲ್ತ್ಕೊಂಬಂದಿದ್ದೀವಿ. ಯಾರಿಗೆ, ಯಾವುದಕ್ಕೆ, ಯಾವ ಟೈಮಲ್ಲಿ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಮೆಡಿಸನ್ನು ಹೇಗೆ ನಾವು ಬಾಡಿಗೆ ಕೊಡ್ತೀವೋ ಅದೇ ಥರ ಕ್ರಿಸ್ಟಲ್ ಕೂಡ. ಬಟ್ ನೆಗೆಟಿವ್ ಆಗಿ ಜಾಸ್ತಿ ಆಗದೆ ಇದ್ದರೂ ಅಟ್ಲೀಸ್ಟ್ ಪಾಸಿಟಿವ್ ಆಗಿನೂ ಕೂಡ ಓವರಾಗಿ ನಿಮಗೆ ಏನಾದರೂ ಆಯಿತು ಅಂತಂದರೆ ಅದರಿಂದನೂ ತೊಂದರೆ ಇದೆ. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಕ್ರಿಸ್ಟಲ್ಗಳ ಬಗ್ಗೆ ತುಂಬ ರಾಂಗು ಇದನ್ನ ಇಟ್ಕೊಂಡ್ಬಿಟ್ಟಿದ್ದೀರಾ, ಮೈಂಡ್ಸೆಟ್ನ. ನಾವು ಹೇಗಾದರೂ ಸಿಗುತ್ತಲ್ಲ ತೊಗೊಂಡು ಹಾಕೊಂಡ್ಬಿಟ್ರೆ ಆಯಿತು ಅಂತ. ಬೇಡ, ಮೊದಲು ನೀವು ಯಾವುದನ್ನು ಯೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನಿಮಗೆ. ಅಟ್ಲೀಸ್ಟ್ ಯಾರಿಗಾದರೂ ಗೊತ್ತಿದೆ ಅಂದರೆ ಅವ್ರ ಹತ್ರ ಫಸ್ಟು ವಿಚಾರಿಸಿ, ಏನಂತ, ನನಗೆ ಈ ಥರ ಪ್ರಾಬ್ಲಮ್ ಇದೆ, ನನಗೆ ಈ ಥರ ಇಶ್ಯೂಸ್ ಇದೆ, ನಾನು ಇದನ್ನು ಯಾವುದನ್ನು ಹಾಕ್ಕೋಬೇಕು, ನನಗೆ ನೀವು ಸೆಟ್ ಮಾಡಿಕೊಡಿ ಅಂತ ಕೇಳಿದ್ರೆ ನಿಮ್ಮ ಪ್ರಾಬ್ಲಮ್ಗೆ ತಕ್ಕನಾಗಿ ನಾವು ಸೆಟ್ ಮಾಡಿ ನಿಮಗೆ ಕ್ರಿಸ್ಟಲ್ಸ್ನ ಕೊಡ್ತೀವಿ. ಕೆಲವರಿಗೆ ತುಂಬ ಹಣ ಇರುತ್ತೆ, ನೆಮ್ಮದಿ ಇಲ್ಲ, ಸ್ಟ್ರೆಸ್ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಂಥವ್ರು ಮತ್ತೆ ಮನಿ ಮ್ಯಾಗ್ನೆಟ್ನ ಹಾಕೊಂಡ್ರಿ ಅಂತಂದರೆ ಆಟೋಮೆಟಿಕ್ಲಿ ನಿಮ್ಮ ಹತ್ರ ಇರೋ ದುಡ್ಡು ಹೋಗಬಾರ್ದು ಅಂತ ಹೇಳಿ ನೀವು ಹಾಕ್ಕೊಂಡಿರ್ತೀರಾ ಅಂದ್ಕೊಳ್ಳಿ. ಬಟ್ ದುಡ್ಡಿಗೆ ಸಂಬಂಧಪಟ್ಟಂತಹ ಕೆಲವು ಪ್ರಾಬ್ಲಮ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡ್ತೀರಾ. ಹೆಲ್ತ್ ಇಶ್ಯೂಸ್ಗೆ ಅಂತ ಹೇಳಿದೆ, ಹೆಲ್ತಲ್ಲಿ ಬರೀ ಒಂದನ್ನು ಬ್ರಾಸ್ಲೆಟ್ ಹಾಕೋದ್ರಿಂದ ಎಲ್ಲ ಹೆಲ್ತ್ ಪ್ರಾಬ್ಲಮ್ಸು ಕ್ಲಿಯರ್ ಆಗಲ್ಲ. ಯಾಕೆ ಅಂದರೆ ಇವೆಲ್ಲ ನಡೆಯೋದು ಪರ್ಟಿಕ್ಯುಲರ್ ನಿಮ್ಮ ಕೆಲವೊಂದು ಚಕ್ರಗಳ ಮೇಲೇ ವರ್ಕ್ ಮಾಡುತ್ತೆ ಕ್ರಿಸ್ಟಲ್ಸ್. ನಿಮಗೆ ಯಾವ ಚಕ್ರದ ಪ್ರಾಬ್ಲಮ್ ಇದೆ ಆ ಚಕ್ರದನ್ನೇ ನಾವು ಕೊಡಬೇಕು. ಸೊ ಬ್ಲೈಂಡಾಗಿ ತೊಗೊಂಡು ನೀವೇ ಹಾಕ್ಕೊಳ್ಳೋದು, ಅದರಿಂದ ಎಲ್ಲಿ ಬೇಕಲ್ಲೇ ಅದನ್ನು ಹಾಕ್ಕೊಂಡು ಓಡಾಡೋದು, ಆಮೇಲೆ ಮತ್ತು ಅದನ್ನು ಏನು ಮಾಡಬೇಕು ಗೊತ್ತಿಲ್ಲ, ಅಲ್ಲಿರೋ ನೆಗೆಟಿವ್ ಎನರ್ಜಿನ ನಿಮ್ಮ ಕ್ರಿಸ್ಟಲ್ ಹೀಲ್ ಮಾಡಿ ಎಳ್ಕೊಂಡಿರುತ್ತೆ, ಆ ಎನರ್ಜಿನ ಮತ್ತೆ ನಿಮ್ಮ ಮನೆಗೆ ತೊಗೊಂಬರೋದು. ದಯವಿಟ್ಟು ಇದನ್ನು ಮಾಡಬೇಡಿ. ಕ್ರಿಸ್ಟಲ್ ಬಗ್ಗೆನೇ ನಾನು ಯಾಕೆ ಈ ವಿಡಿಯೋ ಹಾಕ್ತಾ ಇದ್ದೀನಿ ಅಂತಂದರೆ,
ತುಂಬ ಜನ ನೀವು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀರಾ, ಪರವಾಗಿಲ್ಲ. ಬಟ್ ಹೇಗೆ ಹಾಕೋಬೇಕು, ನಿಮ್ಮ ಪ್ರಾಬ್ಲಮ್ಗೆ ಅದು ಸೊಲ್ಯೂಷನ್ನ ಅದನ್ನು ತಿಳ್ಕೊಂಡು ಹಾಕ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.